ಸಂಘಟನೆಗಳು ಕೆಲಸ ಮಾಡ್ತಾ ಇದ್ದಾವೆ. ಎಷ್ಟ್ರಿ? 8 ರಿಂದ 9 ಸಂಘಟನೆಗಳು. ಈ 8-9 ಸಂಘಟನೆಗಳು ಇದೇ ಬೇಡಿಕೆಗಳನ್ನ, ಇದೇ 5-6 ಬೇಡಿಕೆಗಳನ್ನ ಇಟ್ಕೊಂಡು ಮೊದಲಿಂದ ಹೋರಾಟ ಮಾಡ್ಕೊಂಡ್ ಬರ್ತಿದ್ದೀವಿ, ಈಗ ಹೋರಾಟ ಮಾಡ್ಕೊಂಡ್ ಬರ್ತಾ ಇದ್ದೀವಿ. ಹಂಗೆ ನಾವು ಸುಮಾರು 1-2 ವರ್ಷದ ಹಿಂದೆ ಏನ್ ಮಾಡಿದ್ವಿ, ಇದೇ ಪ್ರಯತ್ನವನ್ನು ಮಾಡೋಣ ಅಂತ ಅನ್ಕೊಂಡು ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ತಿನ ನೇತೃತ್ವದಲ್ಲಿ ನಮ್ಮ ಈ ಬೆಳಗಾವಿ ಅಧಿವೇಶನದ ಈ ಸಂದರ್ಭಕ್ಕೆ ಬಂದು ಒಂದು ಹೋರಾಟವನ್ನ, ಮುಷ್ಕರವನ್ನ, ಅರತಾಳವನ್ನ ನಾವು ಶುರು ಮಾಡಿದ್ವಿ. ಆ ಸಂದರ್ಭಕ್ಕೆ ನಮ್ಮನ್ನು ಕರೆಸ್ಕೊಂಡಿರುವಂತ ಆರೋಗ್ಯ ಸಚಿವರು ಏನು ಮಾಡಿದ್ರು, ನಮಗೊಂದು ಕಿವಿ ಮಾತನ್ನ ಹೇಳಿದ್ರು. ನೋಡ್ರಿ ಗುರುಗಳೇ, ಏನಾಗಿದೆ ಸಮಸ್ಯೆ ಅಂತಂದ್ರೆ, ನಿಮ್ಮದು ಒಂದು ಸಂಘಟನೆಯವರು ಹಿಂಗ್ ಬಂದು ಈ ಬೇಡಿಕೆಗಳನ್ನ ಕೇಳ್ತಾ ಇದ್ದೀರಿ ಅಂತಲ್ಲ, ಇಂಥ 4-5 ಸಂಘಟನೆಗಳು ಕೂಡ ಬಂದು ಈ ರೀತಿಯ ಬೇಡಿಕೆಗಳನ್ನ ಕೇಳ್ತಿದ್ದಾರೆ. ನಾವು ಯಾರ ನೇತೃತ್ವದ ಮೇಲೆ ಇವುಗಳನ್ನು ಇಂಪ್ಲಿಮೆಂಟ್ ಮಾಡಬೇಕು ನಮಗೆ ಗೊತ್ತಾಗ್ತಿಲ್ಲ. ನೀವೆಲ್ಲರೂ ಒಟ್ಟಿಗೆ ಬಂದಾಗ ನಾವು ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯವಾಗಬಹುದು, ದಿನಾಂಗ ಒಂದ್ಸಲ ನೀವು ಯೋಚನೆ ಮಾಡ್ರಿ ಅಂತ ಹೇಳಿ ನಮಗೆ ಸಲಹೆಯನ್ನು ಕೊಟ್ಟರು.